ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಈಗ ನಾನು ಮಾಡ್ತಾ ಇರೋ ರೆಸಿಪಿ ಬೇರೆ ಹಸಿನಕಾಯಿ ಸಿಪ್ಪೆಯಿಂದ ಒಂದು ಗೊಜ್ಜು. ಕಸದಿಂದ ರಸ ಅನ್ನೋ ಹಾಗೆ ಸಿಪ್ಪೆ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಒಂದು ಗೊಜ್ಜು ಮಾಡೋಣ, ಓಕೆನಾ? ಊಟಕ್ಕಂತೂ ಸಖತ್ತಾಗಿರುತ್ತೆ. ಹಸಿಮೆಣಸು ಮತ್ತು ಸಿಪ್ಪೆಯನ್ನು ಈಗ ಬೇಯಿಸ್ಕೊತಾ ಇದ್ದೀನಿ. ನೀರು ಹಾಕಿ ಚೂರು ಹಿಂಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಚೂರು ಹಿಂಗೆ ಬೇಕು, ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕು. ಸ್ವಲ್ಪ ಕಾಯಿ ತುರಿ ಸಹ ಬೇಕಾಗತ್ತೆ ಇದಕ್ಕೆ. ಚೆನ್ನಾಗಿ ಬೇಯಲಿ ಇದು, ಓಕೆನಾ? ಒಂದು 5 ಹಸಿಮೆಣಸಂತೂ ಬೇಕು. ಸ್ವಲ್ಪ ಖಾರ ಖಾರವಾಗಿರಬೇಕು. ಹಾಗೆ ಹುಣಸೆ ಹಣ್ಣನ್ನು ಕೂಡ ಬೇಯೋಕ್ಕೆ ಹಾಕಬೇಕು. ಸ್ವಲ್ಪ ಹುಣಸೆ ಹಣ್ಣು ಕೂಡ ಬೇಕು. ಚಿಕ್ಕ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಹೋಳುಗಳೆಲ್ಲ ಬೆಂದಿದೆ, ಫುಲ್ ಕುರಿತಾ ಇದೆ. ಹೋಳು ಅಂದರೆ ಸಿಪ್ಪೆ, ಬೇರೆ ಹಸಿನಕಾಯಿ ಸಿಪ್ಪೆ. ಇದಕ್ಕೆ ಉಪ್ಪು ಹಾಕಿಬಿಡೋಣ. ಈಗ ತಣ್ಣಗಾದ್ಮೇಲೆ ಕಾಯಿ ಜೊತೆ ರುಬ್ಬೋಣ, ಗ್ರೈಂಡ್ ಮಾಡೋಣ, ಓಕೆನಾ? ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕಿದ್ದೀನಿ. ಈಗ ಇದು ತಣ್ಣಗಾಗಿದೆ. ಇದನ್ನು ಹಾಕ್ಕೊಂಬಿಡೋಣ. ಮೊದಲು ಕಾಯನ್ನು ಹಾಕ್ಕೊಂಬಿಡೋಣ, ಕಾಯಿ ತುರಿಯನ್ನು ಹಾಕ್ಕೊಂಬಿಡೋಣ. ಈಗ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಕಾಯಿ ತುರಿ ಸಾಕು. ಹಾಗೆ ಇಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಇದನ್ನು ಕೂಡ ಹಾಕೋಣ. ನೀರನ್ನು ಬೀಸಿ ಹಾಕೋದು ಬೇಡ, ನೀರು ಕೂಡ ಇದಕ್ಕೆ ಬೇಕು. ಈಗ ಗ್ರೈಂಡ್ ಮಾಡೋಣ. ಈಗ ಗ್ರೈಂಡ್ ಮಾಡಿದ್ದಾಯಿತು. ತರಿಯಾಗಿ ರುಬ್ಕೋಬೇಕು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ. ತೆಂಗಿನ ಎಣ್ಣೆನ ಹಾಕ್ಕೋಬೇಕು ಸ್ವಲ್ಪ, 2 ಒಣಮೆಣಸಿನಕಾಯಿ ಚೂರು, ಹಾಗೆ ಇದಕ್ಕೆ ಬೆಳ್ಳುಳ್ಳಿ, ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಸಾಕು, ಸಾಸಿವೆ, ಊಟಕ್ಕೂ ಚೆನ್ನಾಗಾಗತ್ತೆ, ದೋಸೆಗೆ ಕೂಡ ಚೆನ್ನಾಗಾಗತ್ತೆ, ಚಪಾತಿಗೆ ಕೂಡ ಚೆನ್ನಾಗಾಗತ್ತೆ. ಈಗ ಒಗ್ಗರಣೆ ಹಾಕೋಣ. ಬೇರೆ ಹಲಸಿನಕಾಯಿ ಸಿಪ್ಪೆಯ ಗೊಜ್ಜು ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.